ಎಲ್ಲರೂ ನನ್ನ ನಮಸ್ಕಾರ. ನನ್ನ ಹಿಂದಿನ ವಿಡಿಯೋದಲ್ಲಿ ಉತ್ಕಟ ಇಚ್ಛೆ ಅಂತ ಹೇಳಿದ್ದೆ, ಅಂದರೆ ಉತ್ಕಟವಾದ ಇಚ್ಛೆ ಅಂತ. ಹಾಗಂದರೆ ಏನು ಅದರ ಬಗ್ಗೆ ಹೇಳ್ತೀನಿ. ಹೆಬ್ಬಯಕೆ, ಹಂಬಲ ಅಂತ ಹೇಳ್ತಾರಲ್ವಾ, ಅದೇ ಥರ. ಇದನ್ನು ಒಂದು ಉದಾಹರಣೆ ಮೂಲಕ ತಿಳಿಸ್ತೀನಿ. ಈಗ ನಮಗೆ ಯಾವುದ್ಯಾವುದೋ ಆಸೆಗಳಿರುತ್ತವೆ ಅಂತ ಅಂದ್ಕೊಳ್ಳೋಣ. ಒಬ್ರಿಗೆ ಗಾಡಿ ತೊಗೋಬೇಕು ಅಂತ, ಇನ್ನೊಬ್ರಿಗೆ ಮನೆ ಕಟ್ಟಿಸ್ಬೇಕು ಅಂತ, ಮತ್ತೊಬ್ರಿಗೆ ಹಣ ಶೇಖರಣೆ, ಇನ್ನೊಬ್ರಿಗೆ ಒಡವೆ ಮಾಡಿಸ್ಕೊಳ್ಬೇಕು ಅಂತ, ವಿಧವಾದ ಅನೇಕ ತರತರಹದ ಬಟ್ಟೆಗಳು ತೊಗೊಳ್ಬೇಕು ಅಂತ, ಇದೇ ರೀತಿ ಅನೇಕ ಆಸೆಗಳು, ನೂರಾರು ಆಸೆಗಳಿರೋದು ಸಾಮಾನ್ಯ. ಆದರೆ ಅವುಗಳಲ್ಲಿ ಒಂದು ಮಾತ್ರ ಅತ್ಯಂತ ಹೆಚ್ಚಿಗೆ ಇರುತ್ತೆ. ಅದನ್ನು ಹೀಗೆ ತೊಗೊಳ್ಳೋಣ, ಸುಮ್ಮನೆ ಒಂದು ಉದಾಹರಣೆಗೆ ಅಂತ. ನಾನು ಸಾಯೋದ್ರೊಳಗಡೆ ಒಂದು ಸ್ವಂತ ಮನೆ ಕಟ್ಟಿಸ್ಬಿಡ್ಬೇಕಪ್ಪ ಅಂತ ಅಂದ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಬಾಕಿ ಎಲ್ಲ ವಿಷಯಗಳಿಗಿಂತ ಮನಸ್ಸು ಇದಕ್ಕೆ ಬಂದು ನಿಲ್ಲುತ್ತೆ, ನೆನಪು ಮಾಡಿಕೊಡುತ್ತೆ. ಪ್ರತಿ ಸಲ ಅವ್ರು ಏನೇ ಮಾಡುವಾಗ್ಲೂ ಅವ್ರ ಗುರಿ ಮಾತ್ರ ಮನೆ ಕಟ್ಟಿಸೋದ್ರ ಕಡೆಗೇ ಇರುತ್ತೆ. ದಾರಿಲಿ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ದಾರಿಲಿ ಹೋಗುವಾಗ ಮನೆ ಕಟ್ಟಿಸೋದಕ್ಕೆ ಸಂಬಂಧಪಟ್ಟ ವಸ್ತುಗಳದ ಅಂಗಡಿ ಏನಾದರೂ ಕಂಡುಬಿಟ್ರೆ ಮನಸ್ಸು ಮತ್ತು ಅದೇ ವಿಷಯಕ್ಕೆ ಎಳ್ಕೊಂಡು ಹೋಗುತ್ತೆ. ಅಬ್ಬಾ, ನಾನು ಮನೆ ಕಟ್ಟಿಸೋವಾಗ ಹಿಂಗೆ ಕಟ್ಟಿಸ್ತೀನಿ, ಹಂಗೆ ಕಟ್ಟಿಸ್ತೀನಿ, ಇಲ್ಲ ಹೀಗೆ ಕಟ್ಟಿಸ್ಬೇಕಾ, ಹಾಗೆ ಕಟ್ಟಿಸ್ಬೇಕಾ ಅಂತ ಯೋಚನೆಗೆ ತೊಡಗುತ್ತೆ. ದಿನ ಬೆಳಗಾದರೆ ಮತ್ತೆ ಅದೇ ವಿಚಾರ ಬಂದು ಮುಂದೆ ನಿಲ್ಲುತ್ತೆ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿರ್ತೀವಿ, ಅವ್ರ ಜೊತೆ ಮಾತನಾಡುವಾಗಲೂ ಅದೇ ವಿಚಾರನೇ ಗುನ್ಗುನ್ಸುತ್ತೆ, ಬರುತ್ತೆ. ಅಷ್ಟೆಲ್ಲ ಯಾಕೆ, ರಾತ್ರಿ ಮಲ್ಕೊಂಡು ನಿದ್ದೆ ಮಾಡೋವಾಗ್ಲೂ ಕನಸಿನಲ್ಲೂ ಮನೆ ಕಟ್ಟಿಸ್ತಲೇ ಇರ್ತೀವಿ. ಈ ರೀತಿ ಆಗೋದನ್ನು ಉತ್ಕಟವಾದ ಇಚ್ಛೆ ಅಂತ ಹೇಳ್ತಾರೆ. ಒಂದು ಸಾಮಾನ್ಯವಾದ ಮನೆ ಕಟ್ಟಿಸೋದಕ್ಕೆ ನಮಗೆ ಇಷ್ಟು ಹಂಬಲ ಇರೋವಾಗ ಇನ್ನು ಶಾಶ್ವತವಾದ ಮೋಕ್ಷ ಪಡೆಯೋದಕ್ಕೆ ಎಷ್ಟಿರಬೇಕು ಯೋಚಿಸಿ. ಆಧ್ಯಾತ್ಮದಲ್ಲಿ ನನಗೆ ಮೋಕ್ಷ ಬೇಕು ಅನ್ನೋದೇ ಉತ್ಕಟವಾದ ಇಚ್ಛೆ ಇದೆಯಾ, ಅಥವಾ ಏನಾದರೂ ಸರಿ ನಾನು ಮೋಕ್ಷ ಪಡೆದೇ ತೀರಬೇಕು ಅನ್ನೋ ಹೆಬ್ಬೈಕೆನಾ ಅಂತ ನಾನು ಕೇಳಿದ್ದು. ಈ ರೀತಿ ಉತ್ಕಟವಾದ ಇಚ್ಛೆ ಇದ್ದರೆ ನನಗೆ ಮೋಕ್ಷ ಸಿಕ್ಬಿಡುತ್ತಾ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ನನ್ನ ಪ್ರಾಮಾಣಿಕವಾದ ಉತ್ತರ ಏನು ಗೊತ್ತಾ, ಹೌದು ಅಂತಲೂ ಹೇಳೋಕ್ಕಾಗಲ್ಲ, ಹಾಗಂತ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಇಚ್ಛೆ ಒಂದೇ ಸಾಕಾ? ಖಂಡಿತ ಸಾಲದು. ಅದನ್ನು ಪಡ್ಕೊಳ್ಳೋದಕ್ಕೆ ಸತತವಾದ ನಿರಂತರವಾದ ಶ್ರಮ ಇರಬೇಕಾಗತ್ತೆ, ಶ್ರದ್ಧೆ ಇರಬೇಕಾಗತ್ತೆ. ಇವುಗಳನ್ನು ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.